ಎಲ್ಲರಿಗೂ ಶುಭೋದಯ. ಇದೇನು ಬೆಳ್ಳುಳ್ಳಿ ಕಣ್ಣೀರು ಹಾಕ್ತಿದ್ದೀನಿ ಅಂದ್ಕೊಂಡ ನಾನೇನು ಕಣ್ಣೀರು ಹಾಕಲ್ಲ. ಯಾಕೆ ಅಂದರೆ ಬೆಳಗ್ಗೆನೇ ನಮ್ಮ ಪಾಪುಗೆ ತಿಂಡಿ ಮಾಡಬೇಕು, ಅವ್ನಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು. ಸೊ ಬೆಳಗ್ಗೆನೇ ತಿಂಡಿ ಮಾಡೋಕೆ ಹೋದಾಗ ಈರುಳ್ಳಿ ಹಚ್ಚುತ್ತಿದ್ದೆ. ಈರುಳ್ಳಿ ಹಚ್ಚಿದ ಕಾರಣಕ್ಕೆ ಕಣ್ಣಲ್ಲಿ ನೀರು ಹರಿತಾವೆ. ನೆಕ್ಸ್ಟ್ ನಮ್ಮ ಪಾಪುಗೆ ಪಾಲಕ್ ಹಾಕಿ ಮೆಂತ್ಯ ರೈಸ್ ಅಂದರೆ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಈ ಚಳಿಗಂತೂ ಬೆಳಿಗ್ಗೆ ಹೊತ್ತಿದ್ದಕ್ಕೆ ಎದ್ದೇಳೋಕ್ಕೆ ಆಗೋಲ್ಲ ಗುರು, ಏನೂ ಮಾಡೋಕ್ಕಾಗಲ್ಲ. ವ್ಯಾನ್ ಬಂದುಬಿಡುತ್ತೆ, ಪಾಪಕ್ಕೆ ಟೈಮ್ ಆಗುತ್ತೆ ಅಂತ ಎದ್ದೇಳಲೇಬೇಕು. ಸೊ ಪಾಲಕ್ ಹಾಕಿ ಮೆಂತ್ಯ ಪಲಾವ್ ಮಾಡಿದೆ, ಸಕ್ಕತ್ತಾಯಿತು. ಪಾಪು ಲಂಚ್ ಬಾಕ್ಸು ರೆಡಿ ಆಯಿತು. ಸೊ ಅವ್ನಿಗೂ ರೆಡಿ ಆದಮೇಲೆ ಅವನು ಸ್ಕೂಲಿಗೆ ಕಳಿಸಿ ನಾನು ತಿಂಡಿ ತಿಂದಿನಿ. ಇವತ್ತು ಗುರುವಾರ, ನಾಳೆ ಆದರೆ ಶುಕ್ರವಾರ. ಸೊ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಒಂದು ಕಡೆಯಿಂದ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೀನಿ. ಮದುವೆ ಆದಮೇಲೆ ಹಂಗೆ ಅಲ್ವಾ, ಮನೆ ಕ್ಲೀನು ಮಕ್ಕಳು ಅಂತ ಅಂದ್ಬಿಡ್ತೇವೆ. ಸೊ ಮದುವೆಗಿಂತ ಮುಂಚೆ ಲೈಫ್ ಸಿಂಗಲ್ ಆಗಿರುತ್ತೆ. ಯಾವ ನೆಲೆನೂ ಇಲ್ಲ, ಯಾವ ಸ್ಟವ್ ಇಲ್ಲ, ಏನೂ ಇಲ್ಲ, ಆರಾಮಾಗಿರುತ್ತೆ. ಅಮ್ಮ ಮಾಡ್ಕೊಡ್ತಾರೆ ತಿನ್ಕೊಂಡು ಲೈಫ್ ಜಿಂಗ್ ಅಂತ ಅನಿಸುತ್ತೆ. ಬಟ್ ಮದುವೆ ಆದಮೇಲೆ ನೋಡಿ, ಬೆಳಿಗ್ಗೆ ಸ್ಟವ್ ಒರೆಸು, ಅಡುಗೆ ಮನೆ ಒರೆಸು, ನೆಲ ಒರೆಸು, ಸ್ಟವ್ ಒರೆಸು, ಸೋಫಾ ಕ್ಲೀನ್ ಮಾಡು, ಪಾಪು ಕ್ಲೀನೇ ಮಾಡು, ಸ್ಕೂಲಿಗೆ ಕಳಿಸು, ಲೈಫೆಲ್ಲ ಇದರಲ್ಲೇ ಮುಳುಗೋಗ್ಬಿಡುತ್ತೆ. ಸಿಂಗಲ್ ಲೈಫು ಇದ್ದಾಗ ಕಾಲೇಜ್ಗೆ ಹೋಗ್ತಿದ್ವು, ಬರ್ತಿದ್ವು, ಸೂಪರಾಗಿತ್ತು ಲೈಫು. ಇರಲಿ ಬಿಡಿ, ಅದು ಒಂದು ಲೈಫು, ಇದೊಂದು ಲೈಫು. ಸೊ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಸೋಫಾ ಎಲ್ಲ ಆ ಥರ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೊಂಡು, ನಮ್ಮ ಪಾಪ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ತಗೊಂಡೋಗ್ತೀನಿ ಅಮ್ಮ ಅಂತ ಇದನ್ನು ತೊಗೊಂಡೋಗ್ತಿದ್ದ. ಬಟ್ ಯಾಕೋ ಮ್ಯಾಮ್ ಬೈತಾರಮ್ಮ, ಇವೆಲ್ಲ ತೊಗೊಂಡೋಗ್ಬಾರ್ದು, ಫ್ರೂಟ್ಸು ವೆಜಿಟೇಬಲ್ಸ್ ಅಷ್ಟೇ ತೊಗೊಂಡೋಗ್ಬೇಕು ಅಂತ ಅಂದ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನೇ ತಿನ್ಕೊಂಡು ಕೂತ್ಕೊಂಡೆ. ನಾನೇ ತಿಂದಾದ್ಮೇಲೆ ಚೆನ್ನಾಗಿತ್ತು. ಸೊ ಅವನಿಗೂ ಸ್ವಲ್ಪ ಮಾಡಿ ಈರುಳ್ಳಿ ಖಾಲಿಯಾಗಿದ್ದು ಅಂತ ಬಸ್ ಸ್ಟ್ಯಾಂಡ್ ಹೋಗಿ ಈರುಳ್ಳಿ ತಂದಾದ್ಮೇಲೆ ಈ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಸಿಗುವ ಮತ್ತೆ.